ಬೆಂಗಳೂರಿನ ಕೆಂಗೇರಿಯಿಂದ ಮೈಸೂರು ನಗರಕ್ಕೆ ಹೋಗ್ತಾ ಇರುವಂತಹ ಭಾರತೀಯ ಜನತಾದಳ ಬಿಜೆಪಿ ಮತ್ತು ಜಾತ್ಯತೀತ ಜನತಾದಳ ಜೆಡಿಎಸ್ ಕೈಗೊಂಡಿರುವ ಜೊತೆ ಪಾದಯಾತ್ರೆಗೆ ಇವತ್ತು ಮೂರನೆಯ ದಿನ. ಈ ಪಾದಯಾತ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇದೆಯಾದರೂ ಕೂಡ ಈ ಪಾದಯಾತ್ರೆಯ ಮುಖಾಂತರ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳು ತಮ್ಮ ತಮ್ಮ ಸುಪುತ್ರರ ರಾಜಕೀಯ ಜೀವನವನ್ನ ರಾಜಕೀಯ ಭವಿಷ್ಯವನ್ನ ಭದ್ರ ಮಾಡುವ ಗಟ್ಟಿ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆದಿಯಾಗಿ ಬಿಜೆಪಿ ನಾಯಕರೆಲ್ಲರೂ ಕೂಡ ಕುಟುಂಬ ರಾಜಕಾರಣದ ವಿರುದ್ಧ ಹೋದ ಕಡೆಯಲ್ಲೆಲ್ಲ ಭಾಷಣವನ್ನ ಬಿಗಿತಾ ಇದ್ರು ಕೂಡ ಬಿಜೆಪಿ ಮತ್ತು ಜೆಡಿಎಸ್ನ 8 ದಿನಗಳ ಪಾದಯಾತ್ರೆಯಲ್ಲಿ ಮಾಜಿ ಮುಖ್ಯಮಂತ್ರಿಗಳ ಇಬ್ಬರು ಸುಪುತ್ರರ ರಾಜಕೀಯ ಭವಿಷ್ಯವನ್ನ ಭದ್ರ ಮಾಡಿಕೊಳ್ಳುವಂತಹ ಪ್ರಯತ್ನವೇ ಮೇಲ್ನೋಟಕ್ಕೆ ಈ ಪಾದಯಾತ್ರೆಯಲ್ಲಿ ಕಾಣಿಸಿಕೊಳ್ತಾ ಇದೆ. 3 ದಿನಗಳಿಂದಲೂ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಜೆಡಿಎಸ್ ಈಗ ಜನನಾಯಕ ಅಂತೇಳಿ ಬಿಂಬಿಸುವಂತಹ ಪ್ರಯತ್ನವನ್ನ ಆರಂಭಿಸಿದೆ. ಪಾದಯಾತ್ರೆಯ 2ನೆಯ ದಿನವಾದ ನಿನ್ನೆ ಜೆಡಿಎಸ್ ನಿಖಿಲ್ ಕುಮಾರಸ್ವಾಮಿ ಅವರನ್ನೇ ಕೇಂದ್ರವಾಗಿಸಿಕೊಂಡು ಜನರ ಜೊತೆ ಜನನಾಯಕ ಎನ್ನುವಂತಹ ಘೋಷಣೆಯ ಅಡಿಯಲ್ಲಿ ಪಾದಯಾತ್ರೆಯ ಪೋಸ್ಟರ್ ಅನ್ನು ಬಿಡುಗಡೆ ಮಾಡಿದೆ. ಪಾದಯಾತ್ರೆಯ ಆರಂಭದಂದು ಬಿಡುಗಡೆ ಮಾಡಲಾದಂತಹ ಪೋಸ್ಟರ್ನಲ್ಲೂ ಯಡಿಯೂರಪ್ಪ ಅವರ ಮಗ BY ವಿಜಯೇಂದ್ರ ಅವರ ಜೊತೆಗೆ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಜೊತೆಯಾಗಿ ನಡೆಯುತ್ತಿರುವಂತಹ ಚಿತ್ರವನ್ನ ಜೆಡಿಎಸ್ ಬಳಸಿಕೊಂಡಿದೆ. 3ನೆಯ ಪೋಸ್ಟರ್ನಲ್ಲೂ ಕುಮಾರಸ್ವಾಮಿ ಅವರ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಅವರ ಚಿತ್ರವನ್ನ ಮಾತ್ರ ಬಳಸಿಕೊಳ್ಳಲಾಗಿದೆ. ಪಾದಯಾತ್ರೆ ಆರಂಭವಾದ ದಿನ ಬಿಡುಗಡೆಯಾದಂತಹ ಪೋಸ್ಟರ್ನಲ್ಲೂ ಕುಮಾರಸ್ವಾಮಿ ಅವರ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಅವರನ್ನೇ ಜೆಡಿಎಸ್ ಹೆಚ್ಚಿಗೆ ಹೈಲೈಟ್ ಮಾಡಿರುವಂಥದ್ದು. ಕಾಂಗ್ರೆಸ್ ನಾಯಕರು ಆಗಿರುವಂತಹ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆಗೆ ಓಡಿದ ರೀತಿಯಲ್ಲೇ ನಿಖಿಲ್ ಕುಮಾರಸ್ವಾಮಿ ಅವರು ಬಿಜೆಪಿ ಮತ್ತು ಜೆಡಿಎಸ್ನ ಜೊತೆ ಪಾದಯಾತ್ರೆಯಲ್ಲಿ ಜೆಡಿಎಸ್ನ ಕಾರ್ಯಕರ್ತರ ಜೊತೆಗೆ ಓಡಿದ್ದಾರೆ. ಆ ಪೋಸ್ಟರ್ಗಳನ್ನು ಕೂಡ ಜೆಡಿಎಸ್ ಬಿಡುಗಡೆ ಮಾಡಿದೆ. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯನ್ನ ಕಟ್ಟಿ ಹಾಕಿದ ಬಳಿಕ ಕಾಂಗ್ರೆಸ್ ರಾಹುಲ್ ಗಾಂಧಿ ಅವರನ್ನ ಜನನಾಯಕ ಅಂತೇಳಿ ಬಿಂಬಿಸುವಂತಹ ಪ್ರಯತ್ನವನ್ನ ಆರಂಭಿಸಿತು. ಜನನಾಯಕ ಅಂತೇಳಿ ಅದೇ ರೀತಿಯಲ್ಲಿ ಈಗ ಜೆಡಿಎಸ್ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಜನನಾಯಕ ಎನ್ನುವಂತಹ ಘೋಷಣೆಯ ಅಡಿಯಲ್ಲಿ ಬಿಂಬಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಪಾದಯಾತ್ರೆಯ 2ನೆಯ ದಿನವಾದಂತಹ ನಿನ್ನೆ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಮತ್ತು ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಕ್ರೇನ್ನಲ್ಲಿ ಮೇಲಕ್ಕೆ ಹತ್ತಿ ಆಂಜನೇಯ ಮೂರ್ತಿಗೆ ಪುಷ್ಪಾಭಿಷೇಕ ಮಾಡುವಂತಹ ವಿಡಿಯೋವನ್ನ ಜೆಡಿಎಸ್ ಹಂಚಿಕೊಂಡಿತ್ತು. ಆ ವಿಡಿಯೋಗೆ ಜೆಡಿಎಸ್ ಕೊಟ್ಟಿದ್ದಂತಹ ಶೀರ್ಷಿಕೆ ಏನು ಅಂತ ಹೇಳಿದ್ರೆ ರಾಮನಗರದಲ್ಲಿ ಯುವ ನಾಯಕರ ಗರ್ಜನೆ. ಯುವ ನಾಯಕರು ಯಾರು ಅಂತ ಹೇಳಿದ್ರೆ ವಿಜಯೇಂದ್ರ ಮತ್ತು ನಿಖಿಲ್ ಕುಮಾರಸ್ವಾಮಿ. ಇದೇ ವಿಡಿಯೋವನ್ನ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಹಂಚಿಕೊಂಡಿದ್ದಾರೆ. ಆ ವಿಡಿಯೋಗೆ ಕುಮಾರಸ್ವಾಮಿ ಅವರು ಕೊಟ್ಟಂತಹ ಟಿಪ್ಪಣಿ ಈ ರೀತಿ ಇದೆ: ಮೈಸೂರು ಚಲೋ ಪಾದಯಾತ್ರೆಯಲ್ಲಿ ನನ್ನ ಮನಸ್ಸಿಗೆ ಬಹಳಷ್ಟು ಮುದ ನೀಡಿದ ದೃಶ್ಯ ಇದು. ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವರು ಇಬ್ಬರೂ ಯುವ ನಾಯಕರಿಗೆ ಶಕ್ತಿ ಚೈತನ್ಯ ಕರುಣಿಸಿ ಪಾದಯಾತ್ರೆಯನ್ನ ಯಶಸ್ಸುಗೊಳಿಸಲಿ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತೇನೆ ಅಂತೇಳಿ ಕುಮಾರಸ್ವಾಮಿ ಅವರು ಟ್ವೀಟ್ ಅನ್ನು ಮಾಡಿದ್ದಾರೆ. ಸೊ ಜೆಡಿಎಸ್ನ ಟ್ವೀಟು ಯುವ ನಾಯಕರ ಘರ್ಜನೆ ಅಂತೇಳಿ ಅದು ಜೆಡಿಎಸ್ ಕಡೆಯಿಂದ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಪ್ರೊಜೆಕ್ಟ್ ಮಾಡುವಂತಹ ಪ್ರಯತ್ನ. ಕುಮಾರಸ್ವಾಮಿ ಅವರ ಟ್ವೀಟು ಇಬ್ಬರು ಯುವ ನಾಯಕರಿಗೆ ಶಕ್ತಿ ಚೈತನ್ಯ ಕರುಣಿಸಲಿ ದೇವರು ಅಂತೇಳಿ ಆಂಜನೇಯ ಸ್ವಾಮಿ. ಸೊ ತಮ್ಮ ಮಗ ನಿಖಿಲ್ ಕುಮಾರಸ್ವಾಮಿಗೆ ಇನ್ನಷ್ಟು ರಾಜಕೀಯ ಶಕ್ತಿಯನ್ನು ಕೊಡಲಿ ಎನ್ನುವಂತಹ ಪ್ರಾರ್ಥನೆಯನ್ನು ಕುಮಾರಸ್ವಾಮಿ ಅವರು ಮಾಡಿಕೊಂಡಿದ್ದಾರೆ. ಪಾದಯಾತ್ರೆ ಸಾಗ್ತಾ ಇರುವಂತಹ ಮಾರ್ಗದ ಉದ್ದಕ್ಕೂ ಕೂಡ ಜೆಡಿಎಸ್ನ ಕಾರ್ಯಕರ್ತರು ಹಿಡಿದಿರುವಂತಹ ಬಾವುಟಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರೇ ರಾರಾಜಿಸ್ತಾ ಇದ್ದಾರೆ. ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಅವರಾಗಲಿ ಅಥವಾ ಜೆಡಿಎಸ್ನ ಪ್ರಮುಖರ ಸಮಿತಿಯ ಅಧ್ಯಕ್ಷರಾಗಿರುವಂತಹ GT ದೇವೇಗೌಡರಾಗಲಿ ಈ ಪಾದಯಾತ್ರೆಯಲ್ಲಿ ನಗಣ್ಯರಾಗಿದ್ದಾರೆ. ಶಾಸಕಾಂಗ ಪಕ್ಷದ ಶಾಸಕರ ನಾಯಕ ಸುರೇಶ್ ಬಾಬು ಆಗಲಿ ಜೆಡಿಎಸ್ ಕೋರ್ ಕಮಿಟಿ ಅಥವಾ ಪ್ರಮುಖರ ಸಮಿತಿಯ ಅಧ್ಯಕ್ಷ GT ದೇವೇಗೌಡ ಆಗಲಿ ಇಲ್ಲಿ ಎಲ್ಲೂ ಕೂಡ ಹೈಲೈಟ್ ಆಗ್ತಾನೇ ಇಲ್ಲ. ಆಗ್ತಾ ಇರುವಂಥವ್ರು ಯಾರು? ಒನ್ ಆ್ಯಂಡ್ ಓನ್ಲಿ ನಿಖಿಲ್ ಕುಮಾರಸ್ವಾಮಿ. ಸೊ ನಿಖಿಲ್ ಕುಮಾರಸ್ವಾಮಿ ಅವರ ಎದುರು GT ದೇವೇಗೌಡ, ಸುರೇಶ್ ಬಾಬು ಇವರೆಲ್ಲ ಜೊತೆಗೆ ಜೆಡಿಎಸ್ನ ಉಳಿದ ಯಾರೆಲ್ಲ ನಾಯಕರಿದ್ದಾರೆ ಎಲ್ಲರೂ ಕೂಡ ಝೀರೋಗಳ ಹಾಗೆ, ಬಿಗ್ ಝೀರೋಗಳ ಥರ, ದೊಡ್ಡ ಶೂನ್ಯ, ನಗಣ್ಯ, ಚಿಕ್ಕ ನಾಯಕರ ರೀತಿಯಲ್ಲಿ ಕಾಣಿಸ್ಕೊತಾ ಇದ್ದಾರೆ.
ಪಾದಯಾತ್ರೆಯಲ್ಲಿ JDS ನಿಖಿಲ್ ಕುಮಾರಸ್ವಾಮಿ ಅವರನ್ನು ಬಿಂಬಿಸ್ತಾ ಇರುವಂತಹ ರೀತಿಯನ್ನು ಗಮನಿಸಿದ್ರೆ, ನಿಖಿಲ್ ಕುಮಾರಸ್ವಾಮಿ ಅವರ ರಾಜಕೀಯ ಭವಿಷ್ಯದ ಭದ್ರತೆಗಾಗಿ, ಅವರ ರಾಜಕೀಯ ಭವಿಷ್ಯವನ್ನು ಗಟ್ಟಿ ಮಾಡುವ ಸಲುವಾಗಿಯೇ ಕುಮಾರಸ್ವಾಮಿ ಅವರು ಈ ಪಾದಯಾತ್ರೆಗೆ ಒಪ್ಪಿಕೊಂಡಿದ್ದಾರೋ ಎನ್ನುವ ಅರ್ಥ ಅಥವಾ ಅನುಮಾನ, ಗುಮಾನಿ ಬರ್ತಾ ಇದೆ. ನಿಖಿಲ್ ಕುಮಾರಸ್ವಾಮಿ ಅವರನ್ನು JDS ಪ್ರೊಜೆಕ್ಟ್ ಮಾಡ್ತಾ ಇರುವಂತಹ ರೀತಿ ನೋಡಿದ್ರೆ ಪಾದಯಾತ್ರೆಯಲ್ಲಿ, JDS ಭದ್ರಕೋಟೆ ಆಗಿರುವಂತಹ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸೋತ ಬಳಿಕ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ರಾಮನಗರದಲ್ಲಿ ರಾಜಕೀಯ ಶಕ್ತಿಯನ್ನ ತುಂಬುವಂತಹ ಪ್ರಯತ್ನವನ್ನ ತಾತ ದೇವೇಗೌಡರು ಮತ್ತು ತಂದೆ ಕುಮಾರಸ್ವಾಮಿ ಮಾಡಿದ್ರು ಕೂಡ ಅದು ಫಲ ಕೊಡಲಿಲ್ಲ. ಮಂಡ್ಯಕ್ಕಿಂತಲೂ ರಾಮನಗರದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಸೋತಿದ್ದು ತಂದೆ HD ಕುಮಾರಸ್ವಾಮಿ ಮತ್ತು ತಾತ HD ದೇವೇಗೌಡ ಇಬ್ಬರನ್ನ ಅಧಿಕ ಘಾಸಿಗೊಳಿಸಿರುವಂಥದ್ದು. ಹೀಗಾಗಿ ಈ ಪಾದಯಾತ್ರೆಯನ್ನ ಕುಮಾರಸ್ವಾಮಿಯವರು ಮತ್ತೆ ಕುಮಾರಸ್ವಾಮಿಯವರ ಕಾರಣದಿಂದ JDS ಆಸ್ ಎ ಪಾರ್ಟಿ ನಿಖಿಲ್ ಕುಮಾರಸ್ವಾಮಿಯವರ ವರ್ಚಸ್ಸನ್ನು ವರ್ಧಿಸಲಿಕ್ಕೆ ಮತ್ತು ಅವರ ಜನಪ್ರಿಯತೆಯನ್ನು ಹೆಚ್ಚಿಸಲಿಕ್ಕೆ ಬಳಸಿಕೊಂಡಿರುವಂತೆ ಕಾಣಿಸ್ತಾ ಇದೆ. ಚನ್ನಪಟ್ಟಣದಲ್ಲಿ ಅನಿವಾರ್ಯ ಆಗ್ತಾ ಇರುವಂತಹ ಉಪಚುನಾವಣೆಯ ಹಿನ್ನೆಲೆಯಲ್ಲೂ ಕೂಡ ಈ ಪಾದಯಾತ್ರೆ ಅತ್ಯಂತ ಇಂಪಾರ್ಟೆಂಟ್. ನಿಖಿಲ್ ಕುಮಾರಸ್ವಾಮಿ ಅವರ ಲೆಕ್ಕಾಚಾರಕ್ಕೆ ಬಂದರೆ ಇವತ್ತು ಚನ್ನಪಟ್ಟಣದಲ್ಲಿ BJP JDSನ ಜೊತೆ ಪಾದಯಾತ್ರೆ ಸಾಗ್ತಾ ಇರುವಂಥದ್ದು. ನಿಖಿಲ್ ಕುಮಾರಸ್ವಾಮಿ ಅವರ ರಾಜಕೀಯ ವರ್ಚಸ್ಸನ್ನು ವರ್ಧಿಸುವಂಥದ್ದು ಉಪಚುನಾವಣೆಯ ಹೊತ್ತಿನಲ್ಲಿ JDSನ ಪ್ರಮುಖ ಲೆಕ್ಕಾಚಾರಗಳಲ್ಲಿ ಒಂದು. ಉಪಚುನಾವಣೆಯಲ್ಲಿ ಈ ಕ್ಷೇತ್ರವನ್ನು BJP JDSಗೆ ಬಿಟ್ಟು ಕೊಡುವಂಥದ್ದು ಖಚಿತ. ಅಂದರೆ ಮಾಜಿ ಸಚಿವ MLC CP ಯೋಗೇಶ್ವರ್ ಅವರಿಗೆ ಯಾವುದೇ ಕಾರಣಕ್ಕೂ ಕೂಡ BJP ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ನಿಲ್ಲಲಿಕ್ಕೆ ಅವಕಾಶವನ್ನು ಕೊಡಲ್ಲ. ಯೋಗೇಶ್ವರ್ ಅವರು ಈ ಕ್ಷೇತ್ರವನ್ನು JDSಗೆ ಬಿಟ್ಟುಕೊಡ್ಬೇಕಾಗತ್ತೆ ಪೊಲಿಟಿಕಲ್ ರೈವಲ್ರಿಗೆ. ಹೀಗಾಗಿ ಚುನಾವಣಾ ರಾಜಕೀಯದ ಮೊದಲ ಯಶಸ್ಸು ಉಪಚುನಾವಣೆಯಲ್ಲಿ ಗೆಲ್ಲಲೇಬೇಕು ಎನ್ನುವಂಥ ಹಠದಲ್ಲಿರೋದರಿಂದಾಗಿ ಮತ್ತೆ ನಿಖಿಲ್ ಕುಮಾರಸ್ವಾಮಿಯೇ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ನಿಲ್ಲುವಂಥದ್ದು ಬಹುತೇಕ ಖಚಿತ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು 2 ಬಾರಿ ಚುನಾವಣಾ ರಾಜಕೀಯದಲ್ಲಿ ಸೋತಿದ್ದಾರೆ ಕಂಟೆಸ್ಟ್ ಮಾಡಿ. ಸೊ ಮೂರನೆಯದರಲ್ಲಿ ಆ ಮುಖಾಂತರ ಮೊದಲ ಚುನಾವಣಾ ರಾಜಕೀಯದ ಗೆಲುವಿಗೋಸ್ಕರ ನಿಖಿಲ್ ಕುಮಾರಸ್ವಾಮಿ ಅವರು ಈ ಪಾದಯಾತ್ರೆಯನ್ನ ನಿಖಿಲ್ ಕುಮಾರಸ್ವಾಮಿ ಅವರ ವರ್ಚಸ್ಸನ್ನು ವರ್ಧಿಸಲಿಕ್ಕೆ ಬಳಸ್ಕೊಳ್ತಾ ಇದ್ದಾರೆ. ಇದ್ರ ಜೊತೆಗೆ ಇಲ್ಲಿ ಇನ್ನೊಂದು ಪ್ರಮುಖವಾದಂಥ ಅಂಶ ಏನು ಅಂತ ಹೇಳಿದ್ರೆ ಪ್ರಜ್ವಲ್ ರೇವಣ್ಣ ಫ್ಯಾಕ್ಟರ್. ತೀರಾ ಇತ್ತೀಚಿನವರೆಗೂ ಕೂಡ JDSನಲ್ಲಿ ದೇವೇಗೌಡರ ಕುಟುಂಬದ ರಾಜಕೀಯ ಉತ್ತರಾಧಿಕಾರಿ ಯಾರು ಅಂತ ಹೇಳಿದ್ರೆ HD ರೇವಣ್ಣ ಅವರ ಪುತ್ರ ಪ್ರಜ್ವಲ್ ರೇವಣ್ಣ ಅವರನ್ನೇ ಹೇಳಲಾಗ್ತಾ ಇತ್ತು. ಟಿಲ್ ಆ CD ಹೊರಬರುವವರೆಗೆ ನಿಖಿಲ್ ಕುಮಾರಸ್ವಾಮಿ ಅವರ ಬದಲು ಪ್ರಜ್ವಲ್ ರೇವಣ್ಣ ಅವರನ್ನೇ ದೇವೇಗೌಡರ ಕುಟುಂಬದ ರಾಜಕೀಯ ಉತ್ತರಾಧಿಕಾರಿ ಅಂತೇಳಿ ಬಿಂಬಿಸಲಾಗ್ತಾ ಇತ್ತು. ನಿಖಿಲ್ ಕುಮಾರಸ್ವಾಮಿಗಿಂತ ಪ್ರಜ್ವಲ್ ರೇವಣ್ಣಗೆ JDSನ ಲಗಾಮು ಅಥವಾ ಚುಕ್ಕಾಣಿ ಸಿಕ್ಕರೆ ಒಳ್ಳೆಯದು. ಪ್ರಜ್ವಲ್ ಎದುರು ನಿಖಿಲ್ ಕುಮಾರಸ್ವಾಮಿ ಅಷ್ಟೇನು ಸಮರ್ಥನಲ್ಲ. ನಿಖಿಲ್ ಕುಮಾರಸ್ವಾಮಿ ಹಂಗೆ ನೋಡಕ್ಕೆ ಹೋದರೆ ಪ್ರಜ್ವಲ್ ರೇವಣ್ಣಗೆ ಇದ್ದಂತಹ ವರ್ಚಸ್ಸಿನ ಎದುರುಗಡೆ ಡಮ್ಮಿ ಎನ್ನುವಂಥ ಅಭಿಪ್ರಾಯವನ್ನು JDS ಕಾರ್ಯಕರ್ತರೇ ಹೊಂದಿದ್ರು. ಆದರೆ ಯಾವಾಗ ಲೈಂಗಿಕ ಕಿರುಕುಳಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋಗಳು ಬಯಲಾದವು, ಯಾವಾಗ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗಿ ಜೈಲಿಗೆ ಹೋಗುವಂತಹ ಪರಿಸ್ಥಿತಿ ಬಂತು, ಈಗ ಪ್ರಜ್ವಲ್ ರೇವಣ್ಣ ರಾಜಕೀಯ ಸಂಪೂರ್ಣವಾಗಿ ಒಂದು ರೀತಿ ಡೋಲಾಯಮಾನವಾಗಿದೆ. ಹೀಗಾಗಿ ನಿಖಿಲ್ ಕುಮಾರಸ್ವಾಮಿ ಮತ್ತೆ JDSನ ಒಳಗಡೆ ಮೈಲೇಜನ್ನು ಪಡ್ಕೊಂಡಿರುವಂಥದ್ದು. ಮೇಲ್ನೋಟಕ್ಕೆ ಪ್ರಜ್ವಲ್ ರೇವಣ್ಣ ವಿಷಯದಲ್ಲಿ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅನುಕಂಪ ಹೊಂದಿದ್ರು ಕೂಡ ಈಗ ಪ್ರೀತಮ್ ಗೌಡ ಅವರ ವಿರುದ್ಧ ಆಕ್ರೋಶವನ್ನು ಹೊರಹಾಕಲಿಲ್ವಾ? ಮೇಲ್ನೋಟಕ್ಕೆ ಜನಸಾಮಾನ್ಯರಿಗೆ ಕಣ್ಣಿಗೆ ಕಟ್ಟುವ ರೀತಿಯಲ್ಲಿ ಮೇಲ್ನೋಟಕ್ಕೆ ಕುಮಾರಸ್ವಾಮಿ ಅವರು ಆಕ್ರೋಶವನ್ನು ಹೊರಹಾಕಿದ್ರು ಕೂಡ ಪಕ್ಷದ ಒಳಗಡೆ ಮತ್ತು ಕುಟುಂಬದ ಒಳಗಡೆ ಪಕ್ಷದ ರಾಜಕೀಯ ಉತ್ತರಾಧಿಕಾರದ ವಿಷಯದಲ್ಲಿ ಬಂದಂತಹ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ರೂಟ್ ಕ್ಲಿಯರ್ ಆಗಿದೆ. ಪ್ರಜ್ವಲ್ ರೇವಣ್ಣ ಜೈಲಿಗೆ ಹೋಗಿರುವ ಕಾರಣ ಎನ್ನುವಂತಹ ಸಮಾಧಾನ, ಆ ಖುಷಿ ಇಬ್ಬರಿಗೂ ಕೂಡ ಇದೆ. ತಂದೆ ಕುಮಾರಸ್ವಾಮಿ ಅವರಿಗೂ ಕೂಡ ಇದೆ, ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರಿಗೂ ಕೂಡ ಇದೆ. ಸೊ ಈ ಪಾದಯಾತ್ರೆಯನ್ನು JDS ಹೈಲೈಟ್ ಮಾಡ್ತಾ ಇರುವಂತಹ ರೀತಿ, JDS ಪ್ರೊಜೆಕ್ಟ್ ಮಾಡ್ತಾ ಇರುವಂತಹ ರೀತಿಯನ್ನು ಗಮನಿಸಿದ್ರೆ ಇದು ನಿಖಿಲ್ ಕುಮಾರಸ್ವಾಮಿ ಅವರ ಮೈಲೇಜನ್ನು, ಅವರ ವರ್ಚಸ್ಸನ್ನು ಹೆಚ್ಚಿಸಲಿಕ್ಕೆ ಮಾಡ್ತಾ ಇರುವಂತಹ ಪ್ರಯತ್ನದ ರೀತಿ ಕಾಣಿಸ್ತಾ ಇದೆ. ಬಹುಶಃ ಕುಮಾರಸ್ವಾಮಿ ಅವರು ಕೂಡ ಆ ಏಕೈಕ ಉದ್ದೇಶದ ಕಾರಣಕ್ಕೋಸ್ಕರ ಮಗನಿಗೆ ರಾಜಕೀಯ ಜೀವನ ಭದ್ರ ಆಗಬೇಕು, ಮಗ ಗೆದ್ದು ಉಪಚುನಾವಣೆಯಲ್ಲಿ ಗೆದ್ದು ವಿಧಾನಸಭೆಗೆ ಎಂಟ್ರಿ ಆಗಬೇಕು, ಮಗನ ರಾಜಕೀಯ ಜೀವನಕ್ಕೆ ಯಾವುದೇ ತೊಂದರೆ ಆಗಬಾರದು ಎನ್ನುವ ಕಾರಣಕ್ಕೋಸ್ಕರ ಬಹುಶಃ JDSನಲ್ಲಿ ಶಾಸಕರ ವಿರೋಧ ಇದ್ದಾಗಿಯೂ ಕೂಡ ಪುತ್ರನ ರಾಜಕೀಯ ಭವಿಷ್ಯದ ಭದ್ರತೆಗೋಸ್ಕರ ಕುಮಾರಸ್ವಾಮಿ ಅವರು ಈ ಪಾದಯಾತ್ರೆಗೆ ಒಪ್ಕೊಂಡಿರುವ ರೀತಿಯಲ್ಲಿ ಕಾಣಿಸ್ತಾ ಇದೆ. JDS ಆಸ್ ಎ ಪಾರ್ಟಿ
ಪ್ರೊಜೆಕ್ಟ್ ಮಾಡ್ತಾ ಇರುವಂಥದ್ದು ಹಾಗೆ ನಿಖಿಲ್ ಕುಮಾರಸ್ವಾಮಿ ಅವರನ್ನೇ ಹೈಲೈಟ್ ಮಾಡ್ತಾ ಇದೆ. JDS ಶಾಸಕಾಂಗ ಪಕ್ಷದ ನಾಯಕರು ಲೆಕ್ಕಕ್ಕಿಲ್ಲ, JDS ಪ್ರಮುಖರ ಸಮಿತಿಯ ಅಧ್ಯಕ್ಷ GT ದೇವೇಗೌಡ ಲೆಕ್ಕಕ್ಕಿಲ್ಲ, JDSನ ಉಳಿದ ಮಂಡ್ಯದ ನಾಯಕರು ಕೂಡ ಲೆಕ್ಕಕ್ಕಿಲ್ಲ. ಪ್ರಾಜೆಕ್ಟ್ ಓನ್ಲಿ ಆಗ್ತಾ ಇರುವಂಥದ್ದು ಮಿಸ್ಟರ್ ನಿಖಿಲ್ ಕುಮಾರಸ್ವಾಮಿ. ಸೊ ಇದು ನಿಖಿಲ್ ಕುಮಾರಸ್ವಾಮಿ ಅವರಿಗಾಗಿ JDS ನಡೆಸ್ತಾ ಇರುವಂತಹ ಪಾದಯಾತ್ರೆಯ ಹೊರತು ಬೇರೆ ಯಾವ ಉದ್ದೇಶವೂ ಕೂಡ JDSನ ಲೆಕ್ಕಾಚಾರದಲ್ಲಿ, ವಿಶೇಷವಾಗಿ ಕುಮಾರಸ್ವಾಮಿ ಅವರ ಲೆಕ್ಕಾಚಾರದಲ್ಲಿ ಕಾಣಿಸ್ಕೊಳ್ತಾ ಇಲ್ಲ. ಸೊ ಕುಮಾರಸ್ವಾಮಿ ಅವರಿಗೆ ನಿನ್ನೆ ಆ ವಿಡಿಯೋ ಹಂಚಿಕೆ ಮಾಡಿದಂಥ ಸಂದರ್ಭದಲ್ಲಿ ಖುಷಿಯಾಗಿದೆ ಏನಕ್ಕೆ ಅಂತ ಹೇಳಿದ್ರೆ, ನನ್ನ ಮಗನಿಗೆ ರಾಜಕೀಯ ಮೈಲೇಜ್ ಸಿಗುತ್ತೆ ಈ ಪಾದಯಾತ್ರೆಯಿಂದ ಅಂಥೇಳಿ. ಪ್ರಜ್ವಲ್ ರೇವಣ್ಣ ಅಂತೂ ಜೈಲ್ ಪಾಲಾಗಿದೆ, ಸೂರಜ್ ರೇವಣ್ಣ ಕೂಡ ಜೈಲಿಗೆ ಹೋಗಿ ಬಂದಿದ್ದಾರೆ. ರೇವಣ್ಣ ಕುಟುಂಬ ಇನ್ನು ಯಾವುದೇ ಕಾರಣಕ್ಕೂ ಕೂಡ ದೇವೇಗೌಡರ ಕುಟುಂಬದ ಒಳಗಡೆ ನಿಖಿಲ್ ಕುಮಾರಸ್ವಾಮಿಗಾಗಲಿ ಅಥವಾ HD ಕುಮಾರಸ್ವಾಮಿ ಅವರಿಗೆ ಆಗಲಿ ಅಡ್ಡಿ ಆತಂಕಗಳನ್ನು ಕ್ರಿಯೇಟ್ ಮಾಡಲಿಕ್ಕೇ ಇಲ್ಲ. ಪ್ರಜ್ವಲ್ ರೇವಣ್ಣ ಇನ್ಯಾವತ್ತಿದ್ರೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರಿಗೆ JDSನ ಒಳಗಡೆ ಪ್ರತಿಸ್ಪರ್ಧಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ರೂಟ್ ಕ್ಲಿಯರ್ ಆಗಿದೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಕುಟುಂಬದ ಒಳಗಡೆ ಮತ್ತು JDSನ ಒಳಗಡೆ. ಸೊ ಅದನ್ನು ಈಗ ಕಂಪ್ಲೀಟಾಗಿ ಎನ್ಕ್ಯಾಶ್ ಮಾಡಿಕೊಳ್ಳುವಂತಹ ಆ ಮುಖಾಂತರ ನಿಖಿಲ್ ಕುಮಾರಸ್ವಾಮಿ ಅವರನ್ನೇ, JDS ಅಂದರೆ ನಿಖಿಲ್ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಅಂದರೆ JDS, ಆ ರೀತಿಯ ವರ್ಚಸ್ಸು, ಆ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಬೇಕು ಅಂಥೇಳಿ ಕುಮಾರಸ್ವಾಮಿ ಅವರು ಬಯಸ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರವೇ ಈ ಪಾದಯಾತ್ರೆಗೆ ಕುಮಾರಸ್ವಾಮಿ ಅವರು ಒಪ್ಕೊಂಡಿದ್ದಾರೆ ಅಂಥೇಳಿ JDSನ ಪೋಸ್ಟರ್ಗಳನ್ನು ಗಮನಿಸಿದ್ರೆ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ.